ಅತ್ಯಂತ ಮಹತ್ವವಾದಂತ ಹಕ್ಕು ಯಾವುದು ಅಂತ ಕೇಳಿದ್ರೆ ಮತದಾನದ ಹಕ್ಕು. ಇವತ್ತು ಈ ಮತದಾನದ ಹಕ್ಕು ಇದನ್ನು ಮತದಾನವನ್ನು ಕಳವು ಮಾಡುತ್ತಿರುವಂತದ್ದು ನಮಗೆ ಗೊತ್ತಾಗ್ತಾ ಬರ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಸಂವಿಧಾನವನ್ನು ಒಂದು ಕಡೆಯಿಂದ ಬುಡಮೇಲು ಮಾಡುವಂತ ಕೆಲಸ ನಡೀತಾ ಇದೆ. ಆದ್ರೆ ಇದರ ರಕ್ಷಣೆಗೆ ಇವತ್ತು ಬದ್ಧವಾಗಿ ನಿಂತ ಒಬ್ಬ ಏಕೈಕ ಯುವ ನಾಯಕ ಅಂತ ಇದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಅಂತ ನಾವು ಇವತ್ತು ರಾಹುಲ್ ಗಾಂಧಿ ಇವರು ಯಾವ ರೀತಿ ಸಂವಿಧಾನವನ್ನು ಬುಡಮೇಲು ಮಾಡುವ ಕೆಲಸಕ್ಕೆ ಕೈ ಆಡಿಸ್ತಾ ಇದ್ದಾರೆ, ಇದನ್ನು ತಡೆಯುವಂತ ಕೆಲಸ, ಜನರನ್ನು ಜಾಗೃತಿಗೊಳಿಸುವಂತ ಕೆಲಸವನ್ನು ಇವತ್ತು ಬೀದಿಗಳಲ್ಲಿ ಬಂದು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾವು ನೋಡ್ತೇವೆ ಮತದಾನದ ಕಳವು ಇದು ಯಾವ ರೀತಿ ಆಯಿತು ಅನ್ನೋದನ್ನು ಇವತ್ತು ನೀವೆಲ್ಲ ಟಿವಿಯಲ್ಲಿ ಡಿಜಿಟಲ್ ಮೀಡಿಯಾಗಳಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಇವತ್ತು ಚುನಾವಣಾ ಆಯೋಗ ಅಂತ ಇದೆ, ಇದೊಂದು ಸ್ವಾಯತ್ತವಾದಂತಹ ಸಂಸ್ಥೆ. ಹೀಗೇನೆ ಹಲವಾರು ಸ್ವಾಯತ್ತ ಸಂಸ್ಥೆಗಳಿದೆ. ಅದನ್ನೆಲ್ಲ ಈ ಸರ್ಕಾರವು, ಕೇಂದ್ರ ಸರ್ಕಾರವು ತನ್ನ ಅಡಿಯಾಳಾಗಿ ಉಪಯೋಗಿಸಿಕೊಂಡು ಜನರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ತರುತ್ತಿರುವಂತದ್ದು ಇವತ್ತು ನಾವೆಲ್ಲರೂ ಖಂಡಿಸಬೇಕಾಗಿದೆ. ಇದರ ವಿರುದ್ಧ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿರುವಂತದ್ದು. ಇದನ್ನು ನಾವು ಎಲ್ಲರೂ ನಮ್ಮ ಊರುಗಳಲ್ಲಿ, ನಮ್ಮ ಬೂತ್ಗಳಲ್ಲಿ ಇದನ್ನು ತಿಳಿದುಕೊಳ್ಳುವಂತಹ ಅಗತ್ಯ ಇವತ್ತಿದೆ ಬಂಧುಗಳೇ. ನಾನು ನನ್ನ ಪಕ್ಷದ ನೆಚ್ಚಿನ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ನಾವು ಇಲ್ಲಿ ಇವತ್ತು ನಿಂತು ಭಾಷಣ ಮಾಡಿ ಹೋಗಿಬಿಟ್ರೆ ಇದು ಸಾಲುವುದಿಲ್ಲ. ನಮ್ಮಲ್ಲಿಯೂ ಕೂಡ ಮತದಾನದ ಕಳವು ಆಗಿದೆ. ಇದನ್ನು ನೀವು ಪರಿಶೀಲಿಸಬೇಕು. ನಮ್ಮ ಪ್ರತಿಯೊಂದು ಬೂತ್ಗಳಲ್ಲಿ ಎಷ್ಟು ಮತದಾನ ಆಗಿದೆ, ಅದರಲ್ಲಿ ಎಷ್ಟು ಮತದಾರರು ಇದ್ರು, ಅದರಲ್ಲಿ ಎಷ್ಟು ಜನ ಸತ್ತೋದವರ ಮತಗಳು ಆಗಿದೆ ಅನ್ನೋದನ್ನು ನಾವು ಪರಿಶೀಲಿಸಬೇಕಾದಂತ ಅಗತ್ಯ ಇದೆ. ಅದು ಮಾಡಿದ್ರೆ ಮಾತ್ರ ನಾವು ರಾಹುಲ್ ಗಾಂಧಿಗೆ ಬಲ ಕೊಟ್ಟಂತಾಗುತ್ತೆ. ಇದನ್ನು ನಾವು ನೆನಪಿಸಿಕೊಳ್ಬೇಕು. ಈ ಕೆಲಸವನ್ನು ನಾವು ಮಾಡಬೇಕಂತ ಮಾತನ್ನು ನಾನು ನಿಮ್ಮಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಬಂಧುಗಳೇ. ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಮೋಸಗಳು ನಡೆಯುತ್ತಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಎಳೆಯಾಗಿ ನಿಂತು ಇವತ್ತು ಜನರ ಮುಂದೆ ತಂದ್ರು. ಇದರಿಂದ ದಿಕ್ಕೆಟ್ಟಂತ ಬಿಜೆಪಿ ಪಕ್ಷ ಇವತ್ತು ಏನು ಮಾಡ್ತಾ ಇದೆ, ನಮ್ಮ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡಬೇಕಾಗಿದ್ದು ಚುನಾವಣಾ ಆಯೋಗ. ಆದ್ರೆ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತಿರೋದು ಬಿಜೆಪಿಯ ನಾಯಕರು. ಇದರಿಂದ ನಿಮ್ಮ ಕಳ್ಳಾಟ ಏನು ಅಂತ ಗೊತ್ತಾಗ್ತಾ ಇದೆ. ಇದರಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂತ ಅಗತ್ಯ ಇದೆ. ನಾವು ಇಲ್ಲಿಗೆ ಇವತ್ತು ಪ್ರತಿಭಟನೆ ಮಾಡಿದ್ದು ನಮ್ಮ ಕೆಲಸ ಮುಗಿತು ಅಂತ ತಿಳ್ಕೊಳ್ಳೋದು ಬೇಡ. ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಡಿಮೇಲು ಮಾಡಲು ಹೊರಟಿರುವಂತಹ ಬಿಜೆಪಿ ಪಕ್ಷಕ್ಕೆ ಇದರ ಒಂದು ನಮ್ಮ ಸ್ವಾರ್ಥ ಸಂಸ್ಥೆಯಾಗಿ ಇರುವಂತಹ ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಪ್ರತಿ ಒಂದು ಸ್ವಾಯತ್ತ ಸಂಸ್ಥೆಗಳನ್ನು ತನ್ನ ಬಲವರ್ಧನೆಗೋಸ್ಕರ ಬಳಸುತ್ತಿರುತ್ತಂತ ಬಿಜೆಪಿಯ ವಿರುದ್ಧ ಹೋರಾಟ ನಾವೀಗ ಆರಂಭ ಮಾಡಬೇಕಾಗಿದೆ. ಇದನ್ನು ನೀವೆಲ್ಲರೂ ಸೇರಿ ಮುಂದಿನ ದಿವಸಗಳಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವಂತಹ ಹೋರಾಟಕ್ಕೆ ಆನೆ ಬಲ ಬಂದಂತಾಗುತ್ತದೆ ಎಂಬುದನ್ನು ನಾವು ಮರಿಬಾರದು.